ಹ್ಞೂ ಆದಂಗೆ ಅದು ರೊಟ್ಟಿ ಸಾರು ಇಟ್ಟನಿ, ಸಾರು ಕುದಿಯಾಕತೈತಿ. ಪಲ್ಯನೂ ಆಗೈತಿ, ಚೊಳಕೆ ಪಲ್ಯ ಮಾಡಿ ಸೊಪ್ಪು ಸಾರು ಮಾಡ್ಯಾನ. ಸೊಪ್ಪು ಸಾರು ಸೊಪ್ಪು ಜಗ್ಗಟ್ಟಿತ್ತು. ಈಗ ಈ ಪ್ರಮಿಳವ್ವ ಸೊಪ್ಪು ಕೊಟ್ಟು ಹೋಗಿದ್ಲು. ಅವರು ಅವ್ವರು ಏನೋ ಬೆಳತಾರಂತ ತೊಗೊಂಬಂದಿದ್ದು. ನನಗೂ ಭಾಳಕತ್ವ, ನೀನೊಂದಿಟ್ಟು ಇಡಿ ಅಂತ ಅಂದು ಕೊಟ್ಟು ಹೋಗಿದ್ಲು. ಅದು ಸೊಪ್ಪು ಇವರೆಲ್ಲ ಅದಾರೇನ ರೀ ರೀ? ಹಾಂ ಬನ್ನಿ ಸಾಯಿತ್ರ. ಯಾಕೆ ಹೋಗತ್ತಿದ್ದಲ್ಲ? ಯಾಕಿಲ್ಲ, ಮತ್ತು ರೊಟ್ಟಿ ಇದು ಮೊಸಪ್ಪು ಸಾರು ಮಾಡೀನಿ, ಚೊಳಕೆ ಪಲ್ಯ ಮಾಡೀನಿ. ಏನು ಅಂತೀರಿ? ರೊಟ್ಟಿ ಬಿಸಿಯಾಗ್ಯವು, ಉಂಡು ಹೋಗ್ಬಿಡ್ರಿ. ಹೊಲಕ್ಕೆ ಹೊಂಟಿರಂತಲ್ಲ ಜ್ಯೋತಿ ಅಂದ್ಲು. ಮತ್ತು ದೌಡ ಜಿಗಿ ಹಾಕ್ಯಂಡಿದ್ಲು. ನಾನು ರೊಟ್ಟಿ ಬಡದ್ನಿ. ಆಕಿ ಹೋಗಿ ಆಕಳಿಗೆ ಅದಕ್ಕೆ ಹಾಲು ಕರೆದು ಮೇವು ಹಾಕಿ ಬರ್ತಾನೆ ಅಂದ್ಲ. ಮತ್ತು ನಾನು ರೊಟ್ಟಿ ಬಡಿತೇನವ, ನೀನು ಜಿಗಿ ಹಾಕ್ಕೊಡು ಅಂದೆ. ಜಿಗಿ ಹಾಕ್ಕೊಟ್ಟಿದ್ಲು, ರೊಟ್ಟಿ ಬಡ್ದಾನಿ. 2 ಬಿಸಿಯು ರೊಟ್ಟಿ ತಿಂದು ಹೋಗ್ರಿ. ನೀವು ಹೋಗಲ್ರಕ್ಕ ಹೊಲಕ್ಕೆ, ನಾನೇನು ಬೇಡ ಅನ್ನಂಗಿಲ್ಲ, ರೊಟ್ಟಿ ತಿಂದು ಹೋಗ್ರಿ. ರೊಟ್ಟಿನ ಹೌದಾ ಮಾಡಿರೇನ? ಮತ್ತು ಈ 3 ಕೂಲಿ ಆಳುಗಳು ಜಾಸ್ತಿ ಅದಾರ ನೋಡಿ ಇವತ್ತು. ಮತ್ತು ಬತ್ತಿ ಗಂಟು ಕಟ್ಟಿಬಿಡು ಹೊಲಕ್ಕೆ, ನನಗೂ ಸೀರೆ ಕಟ್ಟಿಬಿಡು, ಅಲ್ಲೇ ಉಣ್ತಾನಂತ ಮಧ್ಯಾಹ್ನ. ಈಗ 2 ರೊಟ್ಟಿ ಹಾಕಿ ಪಲ್ಯ ರೊಟ್ಟಿ ಮೇಲೆ ಹಚ್ಕೊಡು. ಅಯ್ಯೋ ಅಲ್ಲ, ಮುಂದಾಗ ಹೇಳ್ಬೇಕಿಲ್ಲ ನೀವು. ಇದು ಏನೋ ಕೂಲಿ ಆಳುಗಳು ಅದಾರ ಅಂತಂದು ಸ್ವಲ್ಪ ಬಡದ್ನಿ ನಾನು. ಒಂದು 10-15 ಆಗ್ಯಾವ ರೊಟ್ಟಿ. ಎಷ್ಟು ಜನ ಅದಾರ ಈಗ ಹೊಲದಾಗ? ಹೌದೇನು, ನನಗೆ ಹೇಳ್ಬೇಕಂದು ಲಕ್ಷಣ ಬರಲಿಲ್ಲ ನೋಡಿ. ಬೆಳಗ್ಗೆನೇ ಹೇಳ್ಬೇಕಂತ ಅನ್ಕೊಂಡನಿ. ಹೇಳಂತಡಿ. ಮತ್ತು ಕೂಲಿ ಆಳುಗಳಿಗೆ ಕಳೆ ತೆಗಿಯೋಕೆ ಇದ್ರಾಗ ಹತ್ಯಾಗ ಕಳೆ ತೆಗಿಯೋಕೆ ಬಂದಾರ ಅವರು. 3 ಹೆಚ್ಚಿಗೆ ಅದಾರ. ಉಣ್ಣಾಕ ಕಟ್ಕೊಂಬಂದಿರ್ತಾರೆ, ಆದರೂ ಮತ್ತು ಬಂದಿರ್ತಾರೆ ಅಂದಮೇಲೆ ಒಂದು ತಟ್ಟು ಕೊಡ್ಬೇಕು. ಅವರು ಪಾಪಿ ಇಟ್ಟು ತಂದಿರ್ತಾರೆ, ತರಂಗೆ ತಂದಿರ್ತಾರೆ ಅವರು. ಏನು ಒಂದು 8 ರೊಟ್ಟಿ ಹಾಕು, ಒಂದಿಟ್ಟು ಪಲ್ಯ, ಅನ್ನ ಸಾರು. ಇದು ಮೊಸರು ಇದ್ರೆ ಮೊಸರಿನ ಬತ್ತಿ ಕಟ್ಟಿಬಿಡು. ಮೊಸರಿನ ಬತ್ತಿ? ಹಾಂ, ಮೊಸರು ಎಪ್ಪಾಕೈತೆ ತಡಿ ನಿನ್ನೆ. ಐತೆ ಮೊಸರು ಐತಿ. ಅನ್ನ ಮಾಡಿ ಬೇಕಾದ್ರೆ ಮೊಸರಿನ ಬತ್ತಿ ಕಟ್ತೇನೆ. ರೊಟ್ಟಿ ಚೊಳಕೆ ಪಲ್ಯ ಐತಿ. ಪುಡಿ ಚಟ್ನಿ ಏನಾರು ಹಾಕ್ಲೇನು ಮತ್ತೆ? ಹೌದಾ, ಮತ್ತು ನಿನ್ನ ರಾತ್ರಿ ಇದು ಮಾಡಿದ್ದೆಲ್ಲ ಹೆಸರು ಕಾಳು ಪಲ್ಯ, ಅದು ಖಾಲಿ ಆಗೈತೆ? ಹೆಸರು ಕಾಳಿನ ಪಲ್ಯನ ರಾತ್ರಿ ನಿನ್ನ ಮೊಮ್ಮಗ ಬಿಡ್ಬೇಕಲ್ಲ, ಅವ್ನು ಕಾಳು ಪಲ್ಯ ಅಂದ್ರೆ ಹಂಗೆ 2 ರೊಟ್ಟಿ ಒಂದನೇ ಉಳಿಸಿಲ್ಲ ನೋಡು. ಲಾಸ್ಟಿಗೆ ರೋಗ ತಿನ್ನೋಕಿದ್ದಲ್ಲ ಅಂತ ಪಲ್ಯ, ಹಂಗೆ ಪುಡಿ ಚಟ್ನಿ ಹಾಕ್ಕೊಂಡು ರೊಟ್ಟಿ ತಿಂದಾಳಂತ. ಊಟ ಖಾಲಿ ಮಾಡ್ಯಾನ ಅವನು. ಪಲ್ಯ ಅಂದರೆ 2 ರೊಟ್ಟಿ, ಅದ್ರಾಗ ಕಾಳು ಪಲ್ಯ ಅಂದ್ರೆ ಮುಗೀತು ನೋಡು. ಯಾರಿಗೂ ಇದು ಮಾಡೋಂಗಿಲ್ಲ, ತಿಂತಾನೆ. ಹೌದೇನು ತಿಂತ ಹುಡುಗ ತಿನ್ನಲಿ, ಬೆಳೆ ಹುಡುಗ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಿಲ್ಲ ಹಾಕೋಕೆ ಇಲ್ಲಿ. ಅಯ್ಯಯ್ಯೋ 2 ಲೋಟ ಹಾಕೈತೀನಿ, ಏಟು ಹಾಕ್ಬೇಕು? ಸಾಲಿಗೂ ಇದಾನ ದಬ್ಬಿಗೆ ತಿಂದು ತಗೊಂಡು ಹೋಗ್ಯಾನ. ಮತ್ತು ರಾತ್ರಿ ಬಂದು ಮತ್ತು ತಿಂದಾನ. ಇನ್ನೂ ಏಟು ಹಾಕ್ಬೇಕತ್ತು? ತಿಂದ್ರೆ ತಿಂದ್ಬಿಡು. ನನಗೆ 1-2 ರೊಟ್ಟಿ ಹೆಚ್ಚು ಕೊಟ್ಬಿಡು, ಲಗುನ ನಾನು ಉಂಡು ಹೋಗ್ಬಿಡ್ತೇನೆ. ನನಗೆ ಅಲ್ಲಿ ಕಾಯಕತ್ತಾರ ಅವರು ಕೂಲಿ ಆಳುಗಳು. ದೌಡ್ ಬರ್ರಿ ಅಣ್ಣಾರ ಅಂತಂದು ಹೇಳಿದ್ರು. ನಾನು ಹೋಗ್ಲಿಲ್ಲ, ಮತ್ತು ತಡ ಆಗ್ಬಿಡ್ತೈತಿ. ಮತ್ತು ಸಂಜೆ ಅನ್ನತ್ಲಿಗೆ ಹೊಂಟು ಬಿಡ್ತಾರೆ. ದಿನದ ಪಗಾರನ ₹1 ಕಮ್ಮಿ ಇಸ್ಕೊಳಂಗಿಲ್ಲ. ಮತ್ತು ಕರೆಕ್ಟಾಗೆ ಬೇಕು ಅವರಿಗೆ. ದೌಡ್ ಹೆಚ್ಚು ಕೊಟ್ಬಿಡು ನನಗೆ. ಇಲ್ಲಕ್ರ ಅಲ್ಲೇ ಕಟ್ತೀನು, ಮತ್ತು ಮಧ್ಯಾಹ್ನ ಉಂಡು ಬಿಡ್ತಾನೆ ಒಮ್ಮೆರೆ. ಸುಮ್ಮನಿರ್ರಿ, 2 ರೊಟ್ಟಿ ತಿನ್ನೋದೇನು ಭಾಳ ತಗೊಂಗಿಲ್ಲ, ಹಚ್ಕೊಡ್ತೇನೆ. ತಗೋರಿ. ಚೊಳಕೆ ಪಲ್ಯ ಮಮ್ಮಿ ಚಲೋ ಆಕತಿ. ಮಮ್ಮಿ ಅಷ್ಟು ರುಚಿ ಆಗಂಗಿಲ್ಲ ನೋಡು. ಚಲೋ ಆಗೈತಿ ಇವತ್ತು. ಅವತ್ತು ಈಗ 2 ಸರಿ ಮಾಡಿದಾಗ ಗುರಾಳ ಪುಡಿ ಖಾಲಿ ಆಗಿತ್ತು. ಹಂಗೆ ಮಾಡ್ಯಾನಲ್ಲ, ಹಂಗಾಗಿ ಅಟ್ಟೆ ರುಚಿಯಾಗಿದ್ದಿಲ್ಲ. ಗುರಾಳ ಪುಡಿ ಇದ್ರೆ ನಾನು ನೋಡು ಪಲ್ಯಗಳು ಹಂಗೆ ಉದ್ದ ಅನ್ನೋದು. ಸ್ವಲ್ಪ ಸಾರು ಹಾಕ್ಲೇನೆ ಸೈಡಿಗೆ, ಎಲ್ಲ ತಾಟ್ನಿಗೆ ಹಾಕ್ಕೊಡ್ಲೆ? ಬೇಡ ಬೇಡ ಬೇಡ, ಸಾರಿನ ಬೇಡ, ಸಾಕು. ರೊಟ್ಟಿ ತಿಂದು ಹೋಗ್ಬಿಡ್ತಾನಂತ ನಾನು ಇದ ಪಲ್ಯದಾಗ ಸಾಕು. 1 ಲೋಟ ನೀರು ಕುಡಿಲಿ. ಹೊಟ್ಟೆ ತುಂಬ ನೋಡಂಗೆ 2 ಬಿಸಿ ರೊಟ್ಟಿ ತಿನ್ನತ್ಲೆ ಹಂಗೆ ಮಧ್ಯಾಹ್ನ ತನಕ ಕೂಳು ನೋಡಂಗೆ ಮಿಸ್ಗಾಡಂಗಿಲ್ಲ. ಹಂಗಾತು ನಾವು ಹೋಗ್ಬಿಡ್ತಾನೆ ತೊಗೊಂಗಾರ. ಇವನ್ನ ಆಕಳುಗಳು ಹೊಲದ ಕಡೆಗೆ ಹೊಡ್ಕೊಂಬರ್ಬೇಕಿಲ್ಲ ನೀನು ಜ್ಯೋತಿ ಕೂಡ್ಕೊಂಡಿಬ್ರು. ದೌಡ ವಾರೆ ಆಗಿರ್ತೈತಿ. ಹೌದ್ರಿ, ಹೊಲದ ಕಡೆಗೆ ಹೊಡ್ಕೊಂಬರ್ಬೇಕು ಅಂತೀವಿ, ಆಗಂಗೆ ಇಲ್ಲ. ನೋಡೋಣ ತಡಿ, ಇವತ್ತಾದ್ರೆ ಹೊಡ್ಕೊಂಡ ಬಂದುಬಿಡ್ತೇವೆ ಇಬ್ಬರು ಕುಡ್ಕೊಂಡು. ನೋಡೋಣ, ನಾವು ಹೇಳ್ದಂಗೆ ಕೇಳಂಗೆಲ್ಲ ಆಕಳುಗಳು ಭಾರಿ ಆಯ್ತವು. ನೋಡೋಣ ನಿಂದ್ರೆ ಮತ್ತು ಬುತ್ತಿ ಗಂಟು ತೊಗೊಂಡು ಹೋಗೋದಾದ್ರೆ ಬರೋದಾದ್ರೆ ಬರ್ತೇವೆ. ಹಾಂ, ನೀವು ಹೋಗ್ರಿ ಏನೇ. ನನಗೂ ಗೊತ್ತಾಗಿತ್ತು. ನಾನು ಬರ್ತಾನೆ ಹಂಗಾರೆ. ಬರೋದಾದ್ರೆ ದೌಡ್ ಬರ್ರಿ ಏನ, ಮತ್ತು ತೀರ ಬಿಸಿಲತ್ತಿದ್ಮೇಲೆ ಬರಬೇಡ್ರಿ. ಸರಿ ತಗೋರಿ. ಹಾಯ್, ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಕತೆಗಳಿಗೆ ಸಪೋರ್ಟ್ ಮಾಡಿರಿ, ಲೈಕ್ ಕೊಡಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ಹೆಚ್ಚು ಸಪೋರ್ಟ್ ಕೊಡಿರಿ ಅಂತ ಕೇಳಕತ್ತೇನೆ ರೀ. ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ನೀಡಿರಿ, ಕಮೆಂಟ್ ಮಾಡಿರಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳಕತ್ತೀರಿ ಅವರೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತಾನೆ ರೀ. ಅಯ್ಯೋ ಗುಂಡ, ಗುಂಡ ಯಾಕೆ ಹೇಳ್ಕೊಂತ ಬರತ್ತಿ? ಎಲ್ಲೋಗಿದ್ದಿ? ಯಜ್ಜ ಅವ ನೋಡಿದ್ರೆ ಚಿಕನ್ ಮಾಡು ಅಂದ್ರೆ ಬರ ಹಂಗೆ ಹಿಂಗೆ ಅಂತಾಳೆ. ಯಜ್ಜ
ಚಿಕನ್ ತೊಗೊಂಬ, ನನಗೆ ಚಿಕನ್ ತಿನ್ನಂಗಾಗೈತಿ. ಈ ವಾರ ತೊಗೊಂಡ ಬಂದಿಲ್ಲ ನೋಡಿ ನೀನು. ಚಿಕನ್ ಬೇಕೇನಪ್ಪ? ಅದಕ್ಕೇನು ಇಷ್ಟು ಯಾಕೆ ಬೇಸರ ಮಾಡ್ಕೊತಿದ್ದಿ? ಹೇಳ್ಬೇಕಿಲ್ಲ ನನಗೆ, ತೊಗೊಂಬರ್ತಿದ್ನಿ. ಅಜ್ಜ ಚಿಕನ್ ತಗೊಂಬರ್ತೈತಿ, ಅಜ್ಜ ಚಿಕನ್ ತಗೊಂಬರ್ತೈತಿ. ಅವ್ವ ಇವತ್ತು ಮಾಡಂಗಿಲ್ಲ ಅಂತ ನಾ ಹೇಳ್ತೀನಿ ಅಂದೆ. ಅಜ್ಜ ಹೇಳ್ತೀನಿ, ಅಜ್ಜ ತೊಗೊಂಬರ್ತೈತಿ ಅಂದೆ. ಅಜ್ಜ ಚಿಕನ್ ತೊಗೊಂಬರ್ತೈತಿ, ದೌಡ ತೊಗೊಂಬ ಅಜ್ಜ. ನಾನು ಸಾಯಂಕಾಲ ಒಂದು ಊಟ ಉಣ್ತೀನಿ ಮತ್ತು ರಾತ್ರಿನೂ ಉಣ್ತಾನೆ. ನೀನು ಮತ್ತೆ ಲೇಟ್ ತೊಗೊಂಬಂದೆ ಅಂದ್ರೆ ಅವ್ವ ಸಾಯಂಕಾಲ ಮೂರ ಸಂಜೆ ಹೊತ್ತಿನಾಗ ಉಣ್ಬಾರ್ದು ಅಂತಂದು ರಾತ್ರಿ ಒಂದ ಊಟ ಹಾಕ್ಕೊಡ್ತಾಳೆ. ಅದಕ್ಕೆ ಹ್ಞೂನಪ್ಪ, ಈಗ ತೊಗೊಂಬಂದು ಕೊಟ್ಟ ಮುಂದಿನ ಕೆಲಸ ಮಾಡ್ತಾನೆ ಆತೇನೆ. ಆತು, ಅಜ್ಜ ಚಿಕನ್ ತೊಗೊಂಬರ್ತೈತಿ. ಎಷ್ಟು ಚಿಕನಿನ ಮ್ಯಾಲೆ ಜೀವ ಇದ್ದಾನಪ್ಪ ಅಂತ.